ಕೋಲಾರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಲಕಲನೇರ್ಪು, ದೇಪುರಹಳ್ಳಿ ಹೋಬಳಿಗಳಲ್ಲಿ ಪ್ರಚಾರ ಸಭೆ ನಡೆಸಿದರು. ಮಲ್ಲೇಶ್ ಬಾಬುಗೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್, ಬಿಜೆಪಿ ನಾಯಕ ಸಿಕಲ್ ರಾಮಚಂದ್ರ ಗೌಡ, ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಮಲ್ಲೇಶ್ ಬಾಬು, ದೇಶದಲ್ಲಿ ಸಮರ್ಥ ನಾಯಕ ಮೋದಿ ದೇಶವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಎಲ್ಲರೂ ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾದ ನನಗೆ ಮತ ನೀಡಬೇಕು ಅಂತ ಮನವಿ ಮಾಡಿದರು. ದೇವೇಗೌಡರು ಸಾಹೇಬರು ಮತ್ತೆ ಕುಮಾರಣ್ಣ ನೀನು ಎಲೆಕ್ಷನ್ ಬರಬೇಕು ಅಂತ ನನ್ನನ್ನು ಬಂಗಾರಪೇಟೆ ವಿಧಾನಸಭೆ ಕ್ಷೇತ್ರದಲ್ಲಿ MLA ಎಲೆಕ್ಷನ್ ನಿಲ್ಲಿಸಿದ್ರು. 2 ಬಾರಿ ಪರಾಜಿತನಾದೆ, ಕೆಲವು ಬಹಳ ಕಡಿಮೆ ಅಂತರದಲ್ಲಿ. ಆದರೆ ಸಂಸದರಾಗಿ ಮತ್ತೆ ಎಲೆಕ್ಷನ್ ನಿಲ್ಲಬೇಕು, ನೀನು ಆ ಚಾಪು ಉಳಿಸ್ಬೇಕಂದ್ರೆ ನಿಮ್ಮ ಮನೆತನದ್ದು MP ಹಾಗೇ ಆಗಬೇಕು ಅಂತ ಒಂದು ನಂಬಿಕೆ ಇಟ್ಕೊಂಡು ನನ್ನನ್ನು ಈ ಎಲೆಕ್ಷನ್ ನಿಲ್ಲಿಸಿದ್ರು. ಅದ್ರ ಜೊತೆ BJPದ ಮೋದಿ ಸಾಹೇಬ್ರಾದ್ರೂ ಆಗಲಿ, ನಡ್ಡಾ ಆದರೂ ಆಗಲಿ, ಅಮಿತ್ ಶಾ ಅವರಾದ್ರು, ಅದಕ್ಕೆ ಏನೂ ಆಕ್ಷೇಪವಿಲ್ಲದೆ ದೇವೇಗೌಡರು ಕುಮಾರಸ್ವಾಮಿ ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನೇ ನೀವು ಅಭ್ಯರ್ಥಿ ಮಾಡಿ ಅಂತ ಯಡಿಯೂರಪ್ಪ ಅವ್ರಿಗೆ ಮತ್ತು ವಿಜೇಂದ್ರಗೆ ಹೇಳಿದಾಗ ಎಲ್ಲರೂ ಒಮ್ಮತವಾಗಿ ಇಲ್ಲಿರುವ BJP ನಾಯಕರು, ರಾಮಚಂದ್ರಗೌಡರು ಅದರಲ್ಲಿ ಸೇರಿದ್ದಾರೆ. MLA ಕ್ಯಾಂಡಿಡೇಟ್ಸ್ BJPಯಿಂದ 8 MLA ಕ್ಯಾಂಡಿಡೇಟ್ಸ್ JDS ಪಕ್ಷದಿಂದ ಮತ್ತು ಇಲ್ಲಿರೋ MLCಗಳು ಎಲ್ಲರೂ ಒಗ್ಗಟ್ಟಾಗಿ ನನ್ನನ್ನು ಒಪ್ಕೊಂಡಿದ್ದಾರೆ. 2 ಎಲೆಕ್ಷನ್ ಸೋತ ಮೇಲೂ ನನಗೂ ಸ್ವಲ್ಪ ಧೈರ್ಯ ಇರಲಿಲ್ಲ, ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಅಂತ. ಆದರೆ ಇವರೆಲ್ಲ ಧೈರ್ಯ ತುಂಬಿಸಿ ನಾವು ನಿಮ್ಮ ಜೊತೆ ಇರ್ತೀವಿ, ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ನೀನು ಗೆಲ್ಲಿಸ್ತೀವಿ ಅಂತ ಹೇಳಿದ ಮೇಲೆ ನಾನು ಮುಂದೆ ಹೆಜ್ಜೆ ಇಟ್ಟೆ. ಅದ್ರ ಜೊತೆ ಅವ್ರಿಗೆ ಎಷ್ಟು ನಂಬಿಕೆ ನನ್ನ ಮೇಲೆ ಇದೆಯೋ ನಿಮ್ಮ ಮೇಲೂ ನನಗೆ ಅಷ್ಟು ನಂಬಿಕೆ ಇದೆ. ಯಾಕಂದರೆ ನಿಮ್ಮ ಆಶೀರ್ವಾದ ಇದೆ ಅಂತ ನನ್ನ ಗ್ಯಾರಂಟಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.